ರಾಜೀನಾಮೆ ಕೊಡೋದಲ್ಲ, ಆಮೇಲೆ ಮತ್ತೆ ಬೇಕಾದ್ರೆ ಸಿಎಂ ಆಗಲಿ. ಈಗ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹಿರಿಯ ಕಾಂಗ್ರೆಸ್ ನಾಯಕರು ಅವರ ಅಭಿಪ್ರಾಯಗಳು ಹೇಳ್ತಾರೆ. ಅವರ ಅಭಿಪ್ರಾಯ ತಾನೇ ಅದು. ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ. ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ರು, ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಇವತ್ತು ಎಫ್ಐಆರ್ ಆಗುವಂತ ಚಾನ್ಸಸ್ ಇದೆ. ಎಫ್ಐಆರ್ ಆದ ತಕ್ಷಣ ಕೂಡ ರಾಜೀನಾಮೆ ಕೇಳ್ತಾ ಇದ್ದಾರೆ ಬಿಜೆಪಿ. ಗೊತ್ತಿಲ್ಲ ನಿಮ್ಗೆ ಎಫ್ಐಆರ್ ಆಗೋ ಚಾನ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ. ಕೋಳಿವಾಡ್ ಅವರ ಹೇಳಿಕೆ ಎಂತದ್ದು ಅಥವಾ ಯಾರ ಕಡೆಯಿಂದ ಏನಾದ್ರು ಇನ್ಫ್ಲೂಯೆನ್ಸ್ ಇದೆ ಅಂತ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಬೇಕಿರ್ಲಿಲ್ಲ, ನೀವು ಕೇಳಿ ಅಲ್ಲ. ಕೋಳಿವಾಡ್ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ. ಅಲ್ಲ ಸರ್, ಈಗ ನನ್ಗೆ ಯಾರೋ ಹೇಳ್ಕೊಟ್ಟಿದ್ರು, ನಾನು ಒಬ್ಬನೇ ಹೇಳ್ತಾ ಇದೀನಿ, ನಾನು ಒಂದ್ ಅಭಿಪ್ರಾಯ ಅಂತ ಹೇಳ್ತಾರೆ. ಈಗ ತೆರೆ ಬರೆಯಲ್ಲಿ ಇರ್ತಾವಲ್ಲ ಸರ್, ಸ್ನೇಹ, ವಿಶ್ವಾಸ, ಸಂಬಂಧ. ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಇದೆ ಅಲ್ವಾ? ಸ್ವಲ್ಪ ಮಾಡಿ ಅಲ್ಲ, ನಿಮಗೆಲ್ಲ ಮಾಹಿತಿ ಸಿಕ್ಬಿಡ. ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ, ಅದು ನೀವು ಹೇಳಿದ ಒಪ್ಪಲ್ಲ, ಅವ್ರೊಬ್ಬರೇ ನಾವು ಒಪ್ಪೋದು ಬಿಡೋದು ಬೇರೆ. ನೀವು ಇನ್ವೆಸ್ಟಿಗೇಟ್ ಮಾಡ್ಬಿಟ್ರೆ ಆಯ್ತಲ್ಲ. ಜನಪ್ರತಿನಿಧಿ ನ್ಯಾಯಾಲಯದ ಆದೇಶದಲ್ಲಿ ಆಡಳಿತ ನಡೆಸೋರು ಧರ್ಮ ಪಾಲಿಸಬೇಕು, ಆಡಳಿತ ನಡೆಸೋರು ಧರ್ಮ ಪಾಲಿಸದೇ ಇದ್ರೆ ರಾವಣ ರಾಜ್ಯ ಆಗಿದೆ. ಈಗ ಚುನಾಯಿತ ಸರ್ಕಾರ ಇದೆ, ಸಿಎಂ ವಿರುದ್ಧ ಪ್ರಕರಣಗಳು ಧರ್ಮ ಪಾಲನೆ ಮಾಡಲಿ, ನೈತಿಕತೆ ಪಾಲನೆ ಮಾಡಲಿ ಅಂತ ಉಲ್ಲೇಖಿಸಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ. ಬರೇ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ. ಎಲ್ಲರೂ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ? ಆಡಳಿತ ಮಾಡೋರಿಗೆ ಒಂದು ಧರ್ಮ, ಕಾನೂನು ಮಾಡೋರಿಗೆ ಒಂದು ಧರ್ಮ, ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ. ಧರ್ಮ ಎಲ್ಲರಿಗೂ ಒಂದು, ಎಲ್ಲರೂ ಧರ್ಮ ಪಾಲಿಸ್ತಾರೆ. ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು. ಆಯ್ತಾ? ಅದರಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಪತ್ರಗಳಿಗೆ ಉತ್ತರ ಕೊಡುವ ವಿಚಾರದಲ್ಲಿ ಕೂಡ ನಿರ್ಣಯ ಆಗಿದೆ. ಎಲ್ಲಾ ಪತ್ರಗಳಿಗೂ ಉತ್ತರ ಕೊಡಬೇಕಾ ಅಥವಾ ಸೆಲೆಕ್ಟೆಡ್ ಮಾತ್ರ ಕೊಡಬೇಕಾ? ಎಲ್ಲ ಪತ್ರಗಳಿಗೂ ಕೊಡೋಣ, ಅದಕ್ಕಿಂತ ತಾಪತ್ರೆ ಇಲ್ಲ. ಆದ್ರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತ ಹೇಳಿ, ನೀವು ಯಾವುದೇ ರಾಜ್ಯಪಾಲರು ಬರೆದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ನೀವು ಕ್ಯಾಬಿನೆಟ್ ಗೆ ಬಂದೇ ಹೋದ್ರೆ ಕೂಡ ಎಲ್ಲರೂ ಅವ್ರು ಕೇಳಿದ ದಾಖಲೆಗಳೇನಿದ್ರೆ ಕೊಡ್ಬೇಕಾಗುತ್ತಲ್ಲ ಸರ್? ರಿಸ್ಟ್ರಿಕ್ಷನ್ ಯಾಕೆ ಕ್ಯಾಬಿನೆಟ್ ಬರಲೇಬೇಕು? ಹೌದು, ಗಮನಕ್ಕೆ ಎಲ್ಲರೂ ಸರ್ಕಾರದ ಗಮನಕ್ಕೆ. ಸರ್ಕಾರ ಅಂದ್ರೆ ಕ್ಯಾಬಿನೆಟ್, ಅದು ಗಮನಕ್ಕೆ ಬರ್ಬೇಕಲ್ಲ. ಸರ್ಕಾರ ಎಲ್ಲೋ ಒಂದು ತೆರೆಮರೆಯಲ್ಲಿ ಯಾರ್ದೋ ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳ್ಸೋದು, ಯಾರೋ ಬರೆಯೋದು ಆಗೋದು ಬೇಡ. ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಆಫ್ ದಿ ಗವರ್ನಮೆಂಟ್. ಈಗ ಅವ್ರು ಕೇಳಿದಂತ ಅರ್ಕಾವತಿ ಅಥವಾ ಸಂಬಂಧಪಟ್ಟಿದ್ದು ಬೇರೆ ಬೇರೆ ಅದನ್ನೆಲ್ಲ ಹೇಗೆ ಕ್ಯಾಬಿನೆಟ್ ಕೊಡ್ತೀರಾ? ಎಲ್ಲ ಕ್ಯಾಬಿನೆಟ್ಗೆ ಬಂದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ, ಕೊಡೋದಿಲ್ಲ. ಇಲ್ಲ ಕೊಡ್ಬೇಕು ಅಂತ ಹೇಳಿದ್ರೆ ಕೊಡ್ತೀವಿ. ಆ ತೀರ್ಮಾನ ಯಾರು ಮಾಡೋದು? ಚೀಫ್ ಸೆಕ್ರೆಟರಿ ಮಾಡೋದಲ್ಲ. ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ. ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ. ಅದನ್ನ ನಾವು ಬೇಡ ಅಂತ ಹೇಳೋದಿಲ್ಲ. ಎಂ.ಬಿ. ಪಾಟೀಲ್ರ ವಿಚಾರದಲ್ಲೂ ಕೂಡ ವರದಿ ಕೇಳಿದ್ದಾರೆ. ಎಂ.ಬಿ. ಪಾಟೀಲ್ ಸುದ್ದಿಗೋಷ್ಠಿ ಹೇಳ್ತಾರೆ, ಏನು ಇಲ್ಲ ಅಂದ್ರೆ ನಿಯಮ ಪ್ರಕಾರ ಮಾಡಿದ್ವಿ ಅಂತದ್ದು ಉತ್ತರ ಕೊಡೋಕು ಕೊಡ್ತಾರೆ. ಎಲ್ಲದು ಅಂದ್ಮೇಲೆ ಎಂ.ಬಿ. ಪಾಟೀಲ್ ಒಂದೇ ಸಪರೇಟ್ ಆಗಲ್ಲ. ಎಲ್ಲರದು ಕೂಡ ಯಾವುದೇ ವಿಚಾರ ಬಂದ್ರು ಬರೀ ಎಂ.ಬಿ. ಪಾಟೀಲ್ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಇಲಾಖೆಗೆ ಬಂದು ಮಾಹಿತಿಯನ್ನ ಕೊಡುವಾಗ ನೀವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಿ. ಅವಾಗ ಏನಾಗುತ್ತೆ, ಚೀಫ್ ಸೆಕ್ರೆಟರಿ ಮೇಲೆ ವಾಪಸ್ ಬರೋದಿಲ್ಲ, ಸರ್ಕಾರ ಹೊಣೆ ಹೊರುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಿ. ಡೆಲ್ಲಿ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಸಿಬಿಐಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇದೆ. ಅನೇಕ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ರಾಜ್ಯ ಸರ್ಕಾರಗಳು ಅವರಿಗೆ ಡೈರೆಕ್ಟ್ ಆಗಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನಲ್ಲಿ. ಕೆಲವು ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲ, ನಮ್ಮ ಪರ್ಮಿಷನ್ ತಗೊಂಡು ನೀವು ಬರಬೇಕಾಗುತ್ತೆ, ಸ್ಟೇಟ್ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಇದೇನು ಮೊದಲನೇ ಸಾರಿ ಅಲ್ಲ, ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಮೊದಲನೇ ಸಾರಿ ಏನೋ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಈಗಾಗಲೇ 4-5 ಬಾರಿ CBIನವರಿಗೆ ನೀವು ಡೈರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು, ನಮ್ಮ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಹೇಳಿರೋದನ್ನ ತೀರ್ಮಾನವನ್ನು ಮಾಡಿದ್ದಾರೆ.
ಅದಾದ್ಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ನೀವು ಬರ್ಬೋದು, ನೀವೇನು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೂಡ ಮಾಡಿದೆ. ಹಿಂದಿನ ಸರ್ಕಾರ ಆ ರೀತಿ ಮಾಡ್ಕೊಂಡಿದೆ. ನಾವು ರಾಜ್ಯ ಸರ್ಕಾರ ಆ, ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಅವರು ಬಂದು ರಾಜ್ಯ ಸರ್ಕಾರದ ಗಮನಕ್ಕೆ ಬಾರದೆ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವರು ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾವು ಆ ರೀತಿ ತೀರ್ಮಾನ ತಗೊಂಡಿದ್ದೇವೆ. ಈ ಸಂದರ್ಭದಲ್ಲಿ ತಗೊಂಡಿರೋದು ಯಾಕೆ? ಈ ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಟೈಮಿಂಗ್ ಸರಿ ಇಲ್ಲದೆ ಇರ್ಬೋದು, ಆದ್ರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಬರೀ ಸಿದ್ದರಾಮಯ್ಯನವರನ್ನ ಮುಂದೆ ಇಟ್ಕೊಂಡು ಮಾಡಿರುವಂತದ್ದಲ್ಲ. ಇದು ಅಫಿಷಿಯಲ್ಸ್ಗೆ ಅಪ್ಲೈ ಆಗುತ್ತೆ, ಆಮೇಲಿಂದ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಆ ತೀರ್ಮಾನವನ್ನ ತಗೊಂಡಿದ್ದೇವೆ, ನಾಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ. ಸರ್, ಇನ್ನೊಂದು, ಈ ರಾಜಭವನದಿಂದಲೇ ಮಾಹಿತಿ ಸೋರಿಕೆ ಆಗ್ತಿದೆ ಅನ್ನುವಂಥದ್ದು ಲೋಕಾಯುಕ್ತರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ಐದುವರೆ ಅವರು ಅಲೋಕ್ ಮೋಹನ್ಗೂ ಪತ್ರ ಬರೆದಿದ್ದಾರೆ. ರಾಜಭವನ ಸಚಿವಾಲಯದಿಂದ ಲೀಕ್ ಆಗಿರೋ ಸಾಧ್ಯತೆಗಳಿದ್ದಾವೆ, ಅವ್ರ ವಿರುದ್ಧ ತನಿಖೆ ಮಾಡಲಿಕ್ಕೆ ಅನುಮತಿ ಕೇಳಿ ಲೆಟರ್ ಬಂದಿದೆ. ಇಲ್ಲ, ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದ್ರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ? ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ? ಆ ಕಾಂಪೌಂಡ್ ಒಳಗಡೆ ಯಾರು ಹೋಗಕ್ಕೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅಷ್ಟೊಂದು ನಾವು ಹೈ ಸೆಕ್ಯೂರಿಟಿ ಝೋನ್ ಅಂತ ಮಾಡಿದ್ದೀವಿ. ಅಲ್ಲಿ ಲೀಕ್ ಆಗ್ತದೆ ಅಂದ್ರೆ ಅವರೇ ಯಾರು ಮಾಡಿರ್ತಾರೆ, ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಅವರ ಜವಾಬ್ದಾರಿ. ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ರಾಜಭವನದಿಂದ ಅನೇಕ ಪತ್ರಗಳು ಬರ್ತಾ ಇದೆ. ಅದ್ರ ಜೊತೆಗೆ ಈ ಪತ್ರನೂ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಗೆ ಬರೆದ್ರೆ ನಾವು ಮಾಡ್ತೀವಿ. SIT ಅವರು ಅನುಮತಿ ಕೋರಿದ್ದಾರೆ ಸರ್, ತನಿಖೆ ಮಾಡಿಸ್ಬೇಕು ರಾಜ್ಯಪಾಲ ಸಚಿವಾಲಯ ಇದೆ. ಯಾಕಂದ್ರೆ ನಮ್ಮ ಆಂತರಿಕ ತನಿಖೆಯಲ್ಲಿ SIT ಲೀಕ್ ಆಗಿಲ್ಲ. ಇದು ಗವರ್ನರ್ ಆಫೀಸಲ್ಲಿ 8 ತಿಂಗಳು ಪೆಂಡಿಂಗ್ ಇತ್ತು ಫೈಲು, ಅಲ್ಲಿ ಲೀಕ್ ಆಗಿರ್ಬೋದು. ಹಾಗಾಗಿ ಪರ್ಮಿಷನ್ ಕೊಡಿ ಅಂತೇಳಿ ಅದು ಕೊಡ್ಬೇಕಲ್ಲ, ಗವರ್ನರೇ ಕೊಡ್ಬೇಕು. ನಾವು ರಾಜ್ಯ ಸರ್ಕಾರ ಕೊಡೋದು, ಗವರ್ನರೇ ಕೊಡ್ಬೇಕು. ಗವರ್ನರು ಕೊಟ್ರೆ ಅವರು ಪ್ರವೇಶ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಅವ್ರನ್ನ ತನಿಖೆ ಮಾಡ್ತಾರೆ. ಅದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು, ನಮಗೆ ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ. ಸರ್, ಕೋಳಿವಾಡ ಅವರ ವಿಚಾರ ಸರ್, ಬಿಜೆಪಿಯ ಹೋರಾಟ ಮತ್ತೆ ತೀವ್ರ ಮಾಡ್ತಾ ಇದ್ದಾರೆ. ಮಾಡ್ಲಿ, ಅವ್ರು ಮಾಡೋದು ಮಾಡ್ತಾರೆ. ವಿರೋಧ ಪಕ್ಷ ಆಗಿ ಅವ್ರು ಮಾಡ್ಲೇಬೇಕು, ಅದನ್ನ ಮಾಡ್ತಾರೆ. ಅದನ್ನೇ ಅವರು ಶುರುವಿನಿಂದಾನು ಕೇಳ್ತಾ ಇದ್ದಾರೆ. ಇದೇನು ಹೊಸದೇನಲ್ವ. ಈಗ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು ಸ್ಪೀಡು, ಆಕ್ಸಿಲರೇಟರ್ ಒತ್ತಿದ್ದಾರೆ ಸ್ವಲ್ಪ. ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದ್ರು, ಈಗ ಆರೋಪ ಬಂದಿದೆ, ಈಗ ರಾಜೀನಾಮೆ ಕೊಡಬೇಕು ಬಿಜೆಪಿ ಕೇಳ್ತಾರೆ. ಕಂಪ್ಯಾರಿಟಿವ್ ಸ್ಟಡಿ ಮಾಡೋದಿಲ್ಲ ಅಂತ, ನಮ್ಮದೇ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ಹೋರಾಟಕ್ಕೆ ನೀವೇ